ಇತಿಹಾಸವನ್ನು ಒಂದ್ಸಲ ನೀವು ಮೆಲುಕು ಹಾಕೋದಾದ್ರೆ ಅದು ಎಜಿಮಾಲಾ ಕಿಂಗ್ಡಮ್ ಇರಬಹುದು. ಅದರ ನಂತರ ಬಂದಂತ ವಿಜಯನಗರ ಕಿಂಗ್ಡಮ್ ಇರಬಹುದು, ಇಕ್ಕೇರಿ ಅರಸರ ಕಿಂಗ್ಡಮ್ ಇರಬಹುದು. ಆನಂತರ ಇವರು ಯಾರು ಬ್ರಿಟಿಷರ ಕಾಲದಲ್ಲೂ ಕೂಡ ಕಾಸರಗೋಡು ಸೌತ್ ಕೆನರಾದ ಒಂದು ಭಾಗ ಆಗಿತ್ತು. ಸೊ ಅಲ್ಲಿ ಮುಖ್ಯವಾಗಿ ತುಳು ಮಾತಾಡ್ತಾ ಇದ್ರು, ತುಳು ಮಾತಾಡುವಂತ ಬಹಳಷ್ಟು ಜನ ಇದ್ರು. ಆನಂತರ ಕನ್ನಡವನ್ನ ಮಾತಾಡುವಂತ ಬಹಳಷ್ಟು ಜನ ಇದ್ರು. ಆದ್ರೆ 1956ರಲ್ಲಿ ಇದೇ ಕಾಂಗ್ರೆಸ್ ಸರ್ಕಾರದವರು, ಕಾಂಗ್ರೆಸ್ನವರು ಅದನ್ನ ಕೇರಳಕ್ಕೆ ಬಿಟ್ಕೊಡುವ ಮೂಲಕ ಒಂದು ಐತಿಹಾಸಿಕವಾದಂತ ಒಂದು ದೊಡ್ಡ ಬ್ಲಂಡರ್ ಅನ್ನ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಕಾಸರಗೋಡಲ್ಲಿ ಕನ್ನಡ ಮಾತಾಡೋರು ಬಹಳ ಇದ್ದಾರೆ. ಅವ್ರ ಮೇಲೆ ನೀವು ಕಂಪಲ್ಸರಿಯಾಗಿ ಮಲಯಾಳಂ ಅನ್ನ ಹೇರಿದಿದ್ರೆ ಕನ್ನಡ ಮಾತಾಡುವಂತ ಎಲ್ಲಿಗೆ ಹೋಗ್ಬೇಕು, ಏನ್ ಮಾಡ್ಬೇಕು ಅಲ್ವಾ? ಅದರಿಂದಾಗಿ ನಾನು ಸರ್ಕಾರಕ್ಕೆ ಮನವಿ ಮಾಡೋದು ಒಂದೇ, ಕೇವಲ ನೀವು ಯಾವ್ದು ಟ್ವಿಟ್ಟರ್ ಅಲ್ಲಿ ಪೋಸ್ಟ್ ಮಾಡೋದಿರ್ಲಿ ಅಥವಾ ಸುಮ್ಮನೆ ಬಾಯಲ್ಲಿ ಹೇಳಿಕೆ ಕೊಡೋದಲ್ಲ. ಇದಕ್ಕೆ ಏನಾದ್ರೂ ಒಂದು ಕಾಂಕ್ರೀಟ್ ಆದ ಸಂವಿಧಾನಾತ್ಮಕವಾದಂತ ಕೆಲಸವನ್ನ ಮಾಡಬಹುದು. ಅದನ್ನ ಮೊದಲು ದಯವಿಟ್ಟು ಮಾಡಬೇಕು. ಇಲ್ಲಿ ಸೋಮಣ್ಣ ಬೇವಿನ ಮರದವರು ಇದ್ದಾರೆ, ಅವ್ರ ಮೂಲಕ ನಾವು ಸಿಎಂ ಅವರಿಗೂ ಕೂಡ ಮನವಿಯನ್ನ ಮಾಡ್ಕೊಳ್ತಾ ಇದ್ದೀನಿ. ಕೇವಲ ಇದು ಪೋಸ್ಟ್ ಅಲ್ಲಿ ಇರಬಾರ್ದು ಅಥವಾ ಮಾತುಕತೆಯಲ್ಲಿ ಇರಬಾರ್ದು. ಇವರು ವಯನಾಡಲ್ಲಿ ಇದು ಬಂತು, ಏನೋ ಪ್ರವಾಹ ಬಂದಾಗ 10 ಕೋಟಿ ಇಲ್ಲಿಂದ ಕೊಡ್ತಾರೆ ಸರ್ಕಾರದವರು. ಆವಾಗ ಬೇಗ ಮನಮಡಿಯುತ್ತೆ. ಒಬ್ಬ ಆನೆ ತುಳಿತಕ್ಕೆ ಒಳಗಾದಾಗ 10 ಲಕ್ಷವನ್ನ ಕೊಡ್ತಾರೆ. ಯಾರು ಪ್ರಿಯಾಂಕಾ ಗಾಂಧಿ, ರಾಹುಲ್ ಗಾಂಧಿ ಹೇಳಿದ್ರು ಅಂತ ಹೇಳ್ಕೊಂಡು ಕೊಡ್ತಾರೆ. ಆಯ್ತಾ? ಮೊನ್ನೆ ಕೋಗಿಲಲ್ಲಾದ ಇನ್ಸಿಡೆಂಟ್ ಎಲ್ಲರಿಗೂ ಗೊತ್ತಿದೆ. ಇಲ್ಲಿಂದ ಡೆಲ್ಲಿಯಿಂದ ಸ್ವಿಚ್ ಹೋಗ್ತಾರೆ, ಇಲ್ಲಿ ಆಕ್ಟಿವೇಟ್ ಆಗ್ತಾರೆ. ಯಾರು? ವೇಣುಗೋಪಾಲ್ ಅವರು ಡೆಲ್ಲಿಯಿಂದ ಕೇರಳ ಮೂಲದಂತ ಕಾಂಗ್ರೆಸ್ ನಾಯಕ ಡೆಲ್ಲಿಯಿಂದ ಸ್ವಿಚ್ ಹೋಗ್ತಿದ್ರೆ ಇಲ್ಲಿ ಕರ್ನಾಟಕದ ಕಾಂಗ್ರೆಸ್ ನಾಯಕರು, ಸಿಎಂ, ಡಿಸಿಎಂ ಎಲ್ಲ ಆಕ್ಟಿವೇಟ್ ಆಗ್ತಾರೆ. ಆದ್ರೆ ಇವತ್ತು ಕನ್ನಡಿಗರ ಮೇಲೆ ಈ ತರ ಒಂದು ಗದಾಪ್ರಹಾರ ಆಗ್ತಿದೆ. ಯಾರು ಕೂಡ ಕೇವಲ ಒಂದು ಮಾತಿನಲ್ಲಿ ಮಾತ್ರ ಒಂದು ಮಾಡ್ತಿರುವಂತದ್ದು ಇಷ್ಟು ಸಾಕಾಗಲ್ಲ. ಇದಕ್ಕೆ ಕಾಂಕ್ರೀಟ್ ಆದ ಸ್ಟೆಪ್ ಗಳನ್ನ ಏನೇನು ತಗೊಂಡಿದ್ದಾರೆ ಅಂತ ಹೇಳ್ಬೇಕು, ಆ ನಂತರ ಮಾಡುವಂತ ಕೆಲಸವನ್ನ ಮಾಡ್ಬೇಕು. ಆದ್ರೆ ಎಲ್ಲೋ ಒಂದ್ ಕಡೆ ಅನ್ಸುತ್ತೆ ಇದಕ್ಕಿಂತ ಹಿಂದೆ ಕೇರಳ ಸರ್ಕಾರನು ಕೂಡ ಇದರಲ್ಲಿ ಏನೋ ಒಂದು ಚುನಾವಣಾ ಗಿಮಿಕ್ ರಾಜಕೀಯವನ್ನು ಮಾಡ್ತಿದೆಯೇನೋ ಅನ್ನುವಂತ ಡೌಟ್ ಕೂಡ 2017ರಲ್ಲೂ ಕೂಡ ಇದೇ ರೀತಿಯ ಬಿಲ್ ಅನ್ನ ಡ್ರಾಫ್ಟ್ ಮಾಡಿದ್ರು. ಅದು ಪ್ರೆಸಿಡೆಂಟ್ ಪ್ರೆಸಿಡೆಂಟ್ ಅವರು ಆವಾಗ ರಿಜೆಕ್ಟ್ ಮಾಡಿದ್ರು. ಅಷ್ಟೇ ಅಲ್ಲ, ಯೂನಿಯನ್ ಮಿನಿಸ್ಟ್ರಿ ಆಫ್ ಮೈನಾರಿಟಿ ಅಫೇರ್ಸ್ ಅವರು ಕೂಡ ಏನ್ ಮಾಡಿದ್ದಾರೆ, ಭಾಷಾ ಅಲ್ಪಸಂಖ್ಯಾತರ ಮೇಲೆ ಈ ತರದ ಒಂದು ಮಾಡಬಾರದು ಅನ್ನುವಂತ ಒಂದು ಅಡ್ವೈಸ್ ಅನ್ನ ಕೂಡ ಮಾಡಿದ್ರು. ಆದ್ರಿಂದಾಗಿ ನಾನು ಈ ಕೂಡಲೇ ಸರ್ಕಾರಕ್ಕೆ ನಾನು ಇವತ್ತು ಮನವಿ ಮಾಡ್ತಾ ಇದ್ದೀನಿ, ದಯವಿಟ್ಟು ನೀವು ಇಂಥ ಒಂದು ಕನ್ನಡಿಗರ ಮೇಲೆ ಆಗ್ತಿರುವಂತಹ ಗದಾಪ್ರಹಾರ ಇರ್ಬೋದು, ಅವರ ಮೇಲೆ ಆಗ್ತಿರುವಂತ ದಬ್ಬಾಳಿಕೆಯನ್ನ ನೀವು ಒಂದು ಕಾಂಕ್ರೀಟ್ ಆದ ಸ್ಟೆಪ್ ಮೂಲಕ ಅದನ್ನ ವಿರೋಧ ಮಾಡಬೇಕು. ಆನಂತರ ನನ್ನ ಪ್ರಕಾರ ರಾಜ್ಯಪಾಲರಿಗೆ ಆಲ್ರೆಡಿ ಮನವಿ ಕೊಟ್ಟಿದ್ದಾರೆ ಅನ್ಸುತ್ತೆ. ರಾಜ್ಯಪಾಲರು ಕೂಡ ಡ್ರಾಫ್ಟಿಗೆ ಅಬ್ಜೆಕ್ಷನ್ ಅಥವಾ ಅದು ಕಾಯ್ದೆ ಆದ್ರೂ ಅಬ್ಜೆಕ್ಷನ್ ಫೈಲ್ ಮಾಡಿದ್ರೆ ಲೀಗಲ್ ಗ್ರೌಂಡ್ಸ್ ನಾವು ಕೋರ್ಟಿಗೆ ಹೋಗಿ. ಅದರಿಂದಾಗಿ ಕರ್ನಾಟಕದ ಸೆಂಟಿಮೆಂಟ್ ರಕ್ಷಣೆ ಮಾಡೋಕ್ಕೋಸ್ಕರ ನೀವು ಏನ್ ಕೆಲಸ ಮಾಡ್ತಿರೋ ಅದನ್ನ ಮಾಡಬೇಕು. ಹಾಗೂ ಅದಕ್ಕೆ ಭಾರತೀಯ ಜನತಾ ಪಾರ್ಟಿ ಸಂಪೂರ್ಣವಾದಂತಹ ಸಹಕಾರವನ್ನ ತೋರುತ್ತೆ.